ನಮಸ್ಕಾರ ಸ್ನೇಹಿತರೆ. ನಿರೂಪಕಿ ಅನುಶ್ರೀ ಪುನೀತ್ ರಾಜ್‌ಕುಮಾರ್ ಅವರ ಡೈ ಹಾರ್ಡ್ ಫ್ಯಾನ್ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಅವರ ಮದುವೆಯಲ್ಲಿ ಅಪ್ಪು ಅವರಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿತ್ತು. ಆದರೆ ಅಪ್ಪು ಅವರ ಪಕ್ಕಾ ಅಭಿಮಾನಿ ಅನುಶ್ರೀ ಮದುವೆಗೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ನಿಜಕ್ಕೂ ಬಂದಿಲ್ವಾ? ಹಾಗಾದ್ರೆ ಯಾಕೆ? ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಬೆಂಗಳೂರಿನ ಹೊರವಲಯದ ರೆಸಾರ್ಟ್‌ನಲ್ಲಿ ಕೊಡಗು ಮೂಲದ ರೋಷನ್ ಎಂಬುವರ ಜೊತೆಗೆ ವಿವಾಹವಾದರು. ನವ ದಂಪತಿಗೆ ನಟ ಶಿವರಾಜ್‌ಕುಮಾರ್ ಹಾಗೂ ಪತ್ನಿ ಗೀತಾ ಶುಭ ಕೋರಿದ್ದರು. ಆದರೆ ಅಪ್ಪು ಡೈ ಹಾರ್ಡ್ ಅಭಿಮಾನಿ ಅನುಶ್ರೀ ಮದುವೆಗೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಹೋಗಿರಲಿಲ್ಲ. ಇದಕ್ಕೆ ಸಂಬಂಧಿಸಿದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆದಿವೆ. ಅನುಶ್ರೀ ಅವರು ಪುನೀತ್ ರಾಜ್‌ಕುಮಾರ್ ಅವರ ದೊಡ್ಡ ಅಭಿಮಾನಿ ಅನ್ನೋ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಇದನ್ನ ಆಗಾಗ ಅನುಶ್ರೀ ಪ್ರೂವ್ ಮಾಡ್ತಲೇ ಇರ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅನುಶ್ರೀ ಮದುವೆಯಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಫೋಟೋವನ್ನ ಇರಿಸಲಾಗಿತ್ತು. ಅನುಶ್ರೀ ಹಾಗೂ ರೋಷನ್ ಇಬ್ಬರು ಪುನೀತ್ ಅವರ ಅಭಿಮಾನಿಗಳಾಗಿರುವುದರಿಂದ ಅವರಿಗೆ ಗೌರವ ಸೂಚಿಸಿದ್ದರು. ಮದುವೆಯ ನಂತರ ಈ ಜೋಡಿಯು ಅಪ್ಪು ಫೋಟೋ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡಿದ್ದರು. ವಿಶೇಷ ಅಂತಂದ್ರೆ ಅನುಶ್ರೀ ಹಾಗೂ ರೋಷನ್ ಜೊತೆಗೆ ಅಪ್ಪು ನಿಂತು ಫೋಟೋ ತೆಗೆಸಿಕೊಂಡಿರುವಂತೆ ಎಡಿಟ್ ಮಾಡಲಾದ ಭಾವಚಿತ್ರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಅನುಶ್ರೀ ಅವರ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ತಾರೆಯರು ಆಗಮಿಸಿ ಶುಭ ಹಾರೈಸಿದರು. ಅವರಲ್ಲಿ ಶಿವರಾಜ್‌ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್‌ಕುಮಾರ್ ಕೂಡ ಆಗಮಿಸಿದ್ದು ಅನುಶ್ರೀಗೆ ವಿಶೇಷ ಕ್ಷಣವಾಗಿತ್ತು. ಶಿವಣ್ಣ ಗೀತಕ್ಕ ಕಾಲಿಗೆ ಬಿದ್ದು ಅನುಶ್ರೀ ರೋಷನ್ ನಮಸ್ಕರಿಸಿದರು. ಈ ವಿಡಿಯೋ ಕೂಡ ಸಖತ್ ವೈರಲ್ ಆಯಿತು. ಇದು ದೊಡ್ಡಮನೆ ಕುಟುಂಬದ ಜೊತೆ ಅನುಶ್ರೀ ಅವರ ಒಡನಾಟವನ್ನ ಎತ್ತಿ ತೋರಿಸಿತ್ತು. ಹೇಳಿಕೆಯಲ್ಲಿ ಅನುಶ್ರೀ ಅಪ್ಪು ಡೈ ಹಾರ್ಡ್ ಫ್ಯಾನ್. ಆದ್ರೆ ಅನುಶ್ರೀ ಮದುವೆಗೆ ಹಾಗೂ ರಿಸೆಪ್ಷನ್ ಪಾರ್ಟಿಗೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಆಗಮಿಸಿರಲಿಲ್ಲ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಅಶ್ವಿನಿ ಅವರು ನಿಜಕ್ಕೂ ಬರ್ಲಿಲ್ವಾ? ಹಾಗಾದ್ರೆ ಯಾಕೆ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಈ ಕುರಿತು ತರಹೇವಾರಿ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ನೆಟ್ಟಿಗರು. ಅನುಶ್ರೀ ಮದುವೆಗೆ ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಆಗಮಿಸಿದರು. ಹೌದು, ಅನುಶ್ರೀ ಪತಿ ರೋಷನ್ಗೆ ಶ್ರೀದೇವಿ ಭೈರಪ್ಪ ಚೈಲ್ಡ್ಹುಡ್ ಫ್ರೆಂಡ್. ಅವರ ಮೂಲಕವೇ ರೋಷನ್ ಅನುಶ್ರೀಯನ್ನ ಭೇಟಿಯಾಗಿದ್ದರು. ಹಾಗಾಗಿ ಅನುಶ್ರೀ ರೋಷನ್ ಮದುವೆಗೆ ಕುಟುಂಬ ಸಮೇತರಾಗಿ ಶ್ರೀದೇವಿ ಭೈರಪ್ಪ ಆಗಮಿಸಿದರು. ಈ ಕುರಿತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.